ಇವತ್ತು ಭಾರತ ದೇಶದ ದುರ್ದೈವ ಏನಂತಂದ್ರೆ ಬಡತನದ ರೇಖೆಯ ವಿಷಯದಲ್ಲಿ ವಿಶ್ವಾದ್ಯಂತ ಇರತಕ್ಕಂಥ ಎಲ್ಲಾ ದೇಶಗಳಲ್ಲಿ ನಾವು 111ನೇ ಸ್ಥಾನದಲ್ಲಿದ್ದೀವಿ ಸಭಾಧ್ಯಕ್ಷರೇ. ಅಂದ್ರೆ ಒಂದರಿಂದ ಲೆಕ್ಕ ಹಾಕೊಂಡು ಬಂದ್ರೆ ಬಡತನದಲ್ಲಿ 111ನೇ ಸ್ಥಾನದಲ್ಲಿ ಭಾರತ ದೇಶ ನಿಂತಿದೆ. 84 ಕೋಟಿ ಜನ ಒಂದು ದಿನಕ್ಕೆ 250 ರೂಪಾಯಿಗಿಂತ ಕಡಿಮೆ ಆದಾಯದಲ್ಲಿ ಬದುಕನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ತಿಂಗಳಿಗೆ 7,500 ರೂಪಾಯಿ ಮಾತ್ರ ಅವರ ಆದಾಯ ಇರತಕ್ಕಂಥದ್ದು. ಅದಕ್ಕಿಂತ ಕೆಳ ವರ್ಗದಲ್ಲಿರ್ತಕ್ಕಂಥವ್ರು 25 ಕೋಟಿ ಜನ ಈ ದೇಶದಲ್ಲಿ 150 ರೂಪಾಯಿಗಿಂತ ಒಂದು ದಿನಕ್ಕೆ ಕಡಿಮೆ ವೆಚ್ಚದಲ್ಲಿ ಬದುಕನ್ನ ನಡೆಸ್ತಾ ಇದ್ದಾರೆ ಅಂತಂದ್ರೆ ತಿಂಗಳಿಗೆ 4,500ದಲ್ಲಿ ಅವರ ಬದುಕನ್ನ ನಡೆಸ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಇದು ಎಂತ ಒಂದು ದುರ್ದೈವದ ವಿಷಯ ಸಭಾಧ್ಯಕ್ಷರೇ. ಈ ಒಂದು ತೊಂದರೆಗಳನ್ನ ಸಾರ್ವಜನಿಕರ ನೋವುಗಳನ್ನ ತಿಂದಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮನೆಯಲ್ಲಿರ್ತಕ್ಕಂಥ ಯಜಮಾನಿಗೆ ಇವತ್ತು 2,000 ರೂಪಾಯಿನ ನೇರವಾಗಿ ಅವರ ಖಾತೆಯಲ್ಲಿ ಪಾವತಿ ಮಾಡುವ ಮುಖಾಂತರವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 1,20,00,000 ಕುಟುಂಬಗಳಿಗೆ ಬಡತನದ ರೇಖೆಯಿಂದ ಅವ್ರನ್ನ ಹೊರಗೆ ತಂದಿರತಕ್ಕಂಥ ಸಾಧನೆ ನಮ್ಮ ಸರ್ಕಾರ ಮಾಡಿದೆ ಸಭಾಧ್ಯಕ್ಷರೇ. ಆ 1,20,00,000 ಕುಟುಂಬದ 5 ಕೋಟಿ ಸದಸ್ಯರನ್ನ ನಾವಿವತ್ತು ಬಡತನದಿಂದ ಹೊರಗಡೆ ತಂದಿದ್ದೀವಿ, ಸ್ವಾಭಿಮಾನದಿಂದ ಬದುಕತರ ನಾವು ಮಾಡಿಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಈ ಕಾಸನ್ನ ಕೂಡ ಕೊಟ್ಟಿರತಕ್ಕಂಥದ್ದು ನಾವು ಯಾರಿಗೆ? ಮನೆಯಲ್ಲಿರ್ತಕ್ಕಂಥ ಸೀತಾದೇವಿಗೆ ನಾವು ಕಾಸು ಕೊಟ್ಟಿದ್ದೀವಿ. ಆ ಕಾಸನ್ನ ಅವರು ಮನೆಯಲ್ಲಿರ್ತಕ್ಕಂಥ ಅವರ ಲವಕುಶರಿಗೆ ಖರ್ಚು ಮಾಡ್ತಾರೆ, ದುಡ್ಕೊಂಡು ಬಂದಂತ ಅವ್ರ ಪತಿಯಾದಂತ ಶ್ರೀರಾಮನ್ ಖರ್ಚು ಮಾಡ್ತಾರೆ. ಇದೆಲ್ಲೂ ಕೂಡ ಕ್ಲಬ್ಗಳಿಗೆ ಪಬ್ಗಳಿಗೆ ಹೋಗಂತ ಕಾಸಲ್ಲ, ಬಡವರ ಒಂದು ಸಮಸ್ಯೆಗಳಿಗೆ ಬಳಸಂತ ಕಾಸು. ಇವತ್ತು ಇದರ ಸಾಕ್ಷಿ ಏನಂತಂದ್ರೆ ಸಭಾಧ್ಯಕ್ಷರೇ, ಈ 2,000 ರೂಪಾಯಿ ಈ ಯೋಜನೆ ಅಡಿಯಲ್ಲಿ ನಾವು ಯಾವಾಗ ನೇರವಾಗಿ ಕಾಸನ್ನ ಪಾವತಿ ಮಾಡಕ್ ನಾವು ಪ್ರಾರಂಭ ಮಾಡಿದ್ವು, ನಮ್ಮ ಸರ್ಕಾರದಲ್ಲಿ GSTಯ ಸಂಗ್ರಹಣೆ ಏನಾಗಿದೆ ಅದರ ಪ್ರಮಾಣ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ನಮ್ಮ ಹತ್ರ ಅಂಕಿಅಂಶಗಳ ಜೊತೆ ಇದೆ. ಅಂತಂದ್ರೆ ನಾವು ಕೊಟ್ಟಂತ ಕಾಸು ವಾಪಸ್ ಮಾರುಕಟ್ಟೆಗೆ ಬರ್ತಾ ಇದೆ, ಮಾರ್ಕೆಟ್ಗೆ ಬರ್ತಾ ಇದೆ, ಎಕಾನಮಿಗೆ ಬರ್ತಾ ಇದೆ, ರೊಟೇಷನ್ ಆಗ್ತಾ ಇದೆ, ಸಮೃದ್ಧಿ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಯಾರು ಈ ಕಾಸನ್ನ ಮನೆಯಲ್ಲಿ ಇಟ್ಕೊಂಡಿಲ್ಲ, ಮಾರ್ಕೆಟ್ಗೆ ವಾಪಸ್ ಬರ್ತಾ ಇದೆ, ಖರ್ಚಾಗ್ತಾ ಇದೆ, ಎಕಾನಮಿ ಬೆಳೆಯಂತ ಒಂದು ಪರಿಸ್ಥಿತಿ ಇದೆ ಸಭಾಧ್ಯಕ್ಷರೇ. ಬಡತನದ ನಿರ್ಮೂಲ ಮಾಡುವ ಒಂದು ಪ್ರಯತ್ನದಲ್ಲಿ ಇವತ್ತು ನಾವು ರಾಮರಾಜ್ಯನ ಕಟ್ಟಂತ ಒಂದು ಕೆಲಸ ಮಾಡ್ತಾ ಇಲ್ವಾ ಕರ್ನಾಟಕದಲ್ಲಿ? ವಿಪಕ್ಷಗಳವರು ನೀವು ರಾಮ ಮಂದಿರನ ಕಟ್ಟಿರ್ಬೋದು, ನಾವಿಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ನಾವು ರಾಮರಾಜ್ಯ ಕಟ್ಟಂತ ಪ್ರಯತ್ನದಲ್ಲಿ ಸಹಕರಿಸಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಇವತ್ತು ಒಂದು ಕಡೆ ಬಡತನ ಆದ್ರೆ ಮತ್ತೊಂದು ಕಡೆ ಹೊಟ್ಟೆ ಹಸುವು, ಹಂಗರ್, ಈ ಒಂದು ಇಂಡೆಕ್ಸ್ ವರ್ಲ್ಡ್ ಹಂಗರ್ ಇಂಡೆಕ್ಸ್ ಅಂತ ಮಾಡ್ಕೊಂಡಿದ್ದಾರೆ. ಈ ವಿಶ್ವಾದ್ಯಂತ ಇರತಕ್ಕಂತ ಹಸಿವಿನ ಒಂದು ಅಂಕಿಅಂಶಗಳಲ್ಲಿ ಭಾರತ ದೇಶ 113ನೇ ಸ್ಥಾನದಲ್ಲಿದೆ. ಎಂತ ಒಂದು ಚಿಂತಾಜನಕವಾದಂತ ಶೋಕಜನಕವಾದಂತ ಬೆಳವಣಿಗೆ ಇದು ಸಭಾಧ್ಯಕ್ಷರೇ. 3 ಹೊತ್ತು ಊಟ ಇಲ್ಲದಿದ್ದಂತ ರಾಷ್ಟ್ರ ಆಗಿ ಈ ದೇಶ ಪರಿವರ್ತನೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ 3 ಹೊತ್ತು ಊಟ ಮಾಡ್ಬೇಕನ್ನಂತ ಒಂದು ಸಂಕಲ್ಪ, ಒಂದು ಕನಸನ್ನ ಹೊಂದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 1,27,00,000 ಕುಟುಂಬದ 4,47,00,000 ಸದಸ್ಯರಿಗೆ ಇವತ್ತು 5 kg ಆಹಾರ ಧಾನ್ಯಗಳನ್ನ ಮತ್ತೆ 5 kg ಪ್ರಮಾಣದಲ್ಲಿ 34 ರೂಪಾಯಿಗೆ 170 ರೂಪಾಯಿ ಅವ್ರ ಖಾತೆಗಳಿಗೆ ನೇರವಾಗಿ ಜಮಾ ಮಾಡ್ತಿರ್ತಕ್ಕಂಥ ಕೆಲಸನ ನಮ್ಮ ಸರ್ಕಾರ ಇವತ್ತು ಮಾಡಿ ಹೊಟ್ಟೆ ಹಸುವಿನಿಂದ ಬಳಲ್ತಾ ಇರ್ತಕ್ಕಂಥ ಜನರನ್ನ ಕರ್ನಾಟಕ ರಾಜ್ಯದಲ್ಲಿ ಒಬ್ರು ಕೂಡ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಿದ ಸಭಾಧ್ಯಕ್ಷರೇ. ಇದು ಬರೀ ಅನ್ನಭಾಗ್ಯ ಒಂದೇ ಅಲ್ಲ, ಇವತ್ತು ಇಂದಿರಾ ಕ್ಯಾಂಟೀನ್, ಈ ಹಿಂದೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ತೆಗೆದಿದ್ವಿ. ಈಗ ಮತ್ತೊಮ್ಮೆ 182 ಇಂದಿರಾ ಕ್ಯಾಂಟೀನ್ಗಳ ತೆಗೆಯುವ ಮೂಲಕವಾಗಿ ನಗರ ಪ್ರದೇಶದಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಾಗಿರ್ಬೋದು, ನಗರ ಪ್ರದೇಶದಲ್ಲಿರ್ತಕ್ಕಂಥ ರಿಕ್ಷಾ ಚಾಲಕರಾಗಿರ್ಬೋದು, ನಗರ ಪ್ರದೇಶದಲ್ಲಿರ್ತಕ್ಕಂಥ ಆದಿ ಬೀದಿ ವ್ಯಾಪಾರಸ್ಥರಾಗಿರ್ಬೋದು, ಕಡಿಮೆ ದರದಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಳ್ಳೋಂತ ಅವಕಾಶ ಯಾವ್ದಾದ್ರು ಸರ್ಕಾರ ಮಾಡಿಕೊಟ್ಟಿದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಆಹಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಅವರ ಒಂದು ಬಾಲ್ಯದಲ್ಲಿ ಆದಂತ ಒಂದು ತಾರತಮ್ಯ ಅನ್ಯಾಯದಿಂದ ಅನ್ನದ ಬೆಲೆ ಏನು ಅಂತ ತಿಳಿದು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಯಾರು ಕೂಡ ಹೊಟ್ಟೆ ಹಸಿವಿನಿಂದ ಬಳಲಬಾರ್ದು, 3 ಹೊತ್ತು ಊಟ ತಿನ್ಬೇಕಂತ ನಿಟ್ಟಿನಲ್ಲಿ ಇವತ್ತು ಅನ್ನಭಾಗ್ಯನ ಕೊಟ್ಟಿದ್ದೀವಿ.